ಸಲಾಮ್ ಅಲೈಕಮ್, ಎಲ್ಲರಿಗೂ ನಮಸ್ಕಾರ. ನೋಡಿ, ಬೆಳಗ್ಗೆ ಡ್ಯೂಟಿ ಆನ್ ಮಾಡಿದ್ದೀನಿ. ಡ್ಯೂಟಿ ಆನ್ ಮಾಡಿದ್ರೆ ಒಂದು ಪರ್ಸನಲ್ ಬಾಡಿಗೆ ಬಂದಿದೆ. ಟೈಮ್ ಬಂದು 8 ಗಂಟೆ 43 ನಿಮಿಷ. ಸಾರಿ, ಒಂದು 6 ಬಾಕ್ಸು ಅಲ್ಲಿ ತಗೊಂಡೋದ್ನಲ್ಲ, 1,500 ಕೊಟ್ರಲ್ಲ, ಅವರೇ ಬೆಳಗ್ಗೆ ಫೋನ್ ಮಾಡಿದರು. ಈ ಥರ ಬಾಕ್ಸಸ್ ಇದೆ 3 ತಗೊಂಡೋಗಿ ಅಂತ. ಅದಕ್ಕೋಸ್ಕರ ಪಿಕಪ್ ಹತ್ರ ಬಂದಿದ್ದೀನಿ. ಇಂಡಿಯನ್ ಪೆಟ್ರೋಲ್ ಬಂಕ್ ಇದೆಲ್ಲ ಕಾಟನ್ ಪೇಟ್ ಇದು. ನೋಡಿ, ಲೋಡಿಂಗ್ ಮಾಡಿದ್ದಾರೆ 3 ಬಾಕ್ಸು. ಅನ್ಲೋಡ್ ನಾನೇ ಮಾಡಬೇಕು. ನೋಡಿ ಡ್ರಾಪ್ ಎಷ್ಟು ಕಿಲೋಮೀಟರ್ ಇದೆ ನೋಡೋಣ. ಈಗ ಡ್ರಾಪ್ ಬಂದು 35 ಕಿಲೋಮೀಟರ್ ಇದೆ ಇಲ್ಲಿಂದ. ನೋಡಿ, ಹೊಸಕೋಟೆ ಸೈಡ್ ಬರ್ತಾ ಇದೆ. ಎರಡು ಗಂಟೆ ಹೊತ್ತಾಗುತ್ತಂತೆ, ತುಂಬ ಲೇಟ್ ಆಗುತ್ತೆ, ಟ್ರಾಫಿಕ್ ಫುಲ್ ಇರುತ್ತೆ. ನಾವು ಹೋಗೋಣ ಈಗ. ಇದೆಲ್ಲ ಕಪ್ಪನ್ ಪಾರ್ಕು. ನೋಡಿ, ಕಪ್ಪನ್ ಪಾರ್ಕ್ ಇದು. ರೈಟ್ ಸೈಡ್ ತಗೊಂಡ್ರೆ MG ರೋಡ್, ಮಹಾತ್ಮ ಗಾಂಧಿ ರಸ್ತೆ ಅಂತಿರಲ್ಲ, ಅದಕ್ಕೆ MG ರೋಡ್ ಅಂತೀರ. ರೈಟ್ ಹೋದರೆ ತುಂಬ ಚೆನ್ನಾಗಿದೆ. ನೋಡಿ, ಫುಲ್ ಗ್ರೀನು. ಎಲ್ಲಿ ನೋಡಿದ್ರೆ ಗ್ರೀನೇ. ಫೋರ್ಟ್ ಆನ್ ಮಾಡಿದ್ದೀನಿ, ಯಾವ್ದನ್ನ ಬರುತ್ತೆ ಅಂತ. ಡೈರೆಕ್ಟ್ ಡೆಲಿವರಿನೂ ಆನ್ ಮಾಡಿದ್ದೀನಿ. ಒಂದು ಬಾಡಿಗೆ ಬಂದಿಲ್ಲ. ನೋಡಿ, 10 ಗಂಟೆ 11 ನಿಮಿಷ ಆಗ್ತಾ ಇದೆ. ಇನ್ನು ನಾವು ಡ್ರಾಪ್ ಹತ್ರ ಹೋಗೋಕೆ ಇನ್ನೂ 30 ಕಿಲೋಮೀಟರ್ ಇದೆ ಇಲ್ಲಿಂದ. ನೋಡಿ, ಇನ್ನು ಸಿಗ್ನಲ್ ಬಿದ್ದಿಲ್ಲ. MG ರೋಡ್ ಇದು. ಯಾರು ತಗೊಂಡ್ಬಿಟ್ರು. 340 ರೂಪಾಯಿ ಬಾಡಿಗೆ ಬಂತು. ಶಿವಾಜಿ ನಗರ್ನಿಂದ ಒಂದು 5 ಕಿಲೋಮೀಟ್ರ್ ಆಚೆ ಹೋಗ್ಬೇಕಂತು. ಯಾರೋ ಹಿಂಗೆ 2 ಸೌಂಡ್ ಬಂತು ಅಷ್ಟೇ, ಎತ್ಕೊಂಡ್ಬಿಟ್ರು. ಆ ಥರ ಇದೆ ಸ್ಥಿತಿ. 10 ಆಗ್ತಾಯಿದ್ರು ಒಂದು ಆ ಬಾಡಿಗೆನೂ ಬೀಳ್ತಾ ಇಲ್ಲ. ತುಂಬ ಕಷ್ಟ ಇದೆ. ಡೈರೆಕ್ಟ್ ಡೆಲಿವರಿನೂ ಇಲ್ಲ, ಅಂಕಲ್ ಡೆಲಿವರಿಲಿ ಬರ್ತಾ ಇದೆ. ಆ ಬಾಡಿಗೆ ಹೋಗಿ ಇನ್ನೂ ಸುಮ್ಮನೆ ಇರೋದು ಬೆಸ್ಟು. ಆ ಥರ ಬಾಡಿಗೆಗಳು ಕೊಡ್ತಾ ಇದೆ. ನಾವು ಏನು ಮಾಡೋಕ್ಕಾಗಲ್ಲ. ಅಂದರೆ ಫುಲ್ ಫೇಮಸ್ಸು ಇದು MG ರೋಡು. ಎಷ್ಟು ಫೇಮಸ್ ಅಂದರೆ, ನ್ಯೂ ಇಯರ್ ಬಂದರೆ ಸಾಕು, ಫುಲ್ಲು ಜನ ಇರ್ತಾರೆ. ಜನ ತುಂಬ ಬಿಡುತ್ತೆ, ಆ ಥರ ಇರುತ್ತೆ.
ಡೆಲಿವರಿಲಿ ಒಂದು ಬಾಡಿಗೆ ಬಂದಿದೆ. 3 ಕಿಲೋಮೀಟರ್ ಪಿಕಪ್ ಇದೆ, ಹೋಗ್ತಾ ಇದ್ದೀನಿ. 550 ರೂಪಾಯಿದು 30 ಬಾಕ್ಸ್ ಇದೆ ಅಂತೆ. ಅವ್ರಿಗೆ ಸರ್ ನಮ್ಮದು 3 ಬಾಕ್ಸ್ ಇದೆ ಸರ್, ತಗೊಂಡು ಬರ್ತಾರೆ ಅಲ್ಲಿ ಹಂಗೆ ವೈಟ್ ಫೀಲ್ಡ್ ಹೋಗ್ತಾ ಇದ್ನಲ್ಲ, ಹಂಗೆ ತಗೊಂಡು ಹೋಗ್ತೀನಿ ಸರ್ ನಿಮ್ಮದು ಅಂದರೆ. ಹಾಂ ಪರವಾಗಿಲ್ಲ ಬನ್ನಿ ಅಂದರು. 30 ಬಾಕ್ಸ್ ಇದೆ ಅಂತೆ, ಚಿಕ್ಕ ಬಾಕ್ಸ್ ದೊಡ್ಡ ಬಾಕ್ಸ್ ಗೊತ್ತಿಲ್ಲ. ನೋಡೋಣ ಅಲ್ಲಿ ಹೋಗಿ 550 ರೂಪಾಯಿ ಬರುತ್ತೆ. ಡೀಸೆಲ್ಗೆ ಏನೋ ಆಗುತ್ತೆ, ಅದೇ ನೋಡೋಣ. ಟ್ರಾಫಿಕ್ಕು ವೆಯ್ಟ್ ಮಾಡ್ತೀನಿ ಅಂದರು ಕಸ್ಟಮರು. ಏನಂತೀರ ನೋಡೋಣ ಏನಾಗುತ್ತೆ ಅನ್ನೋದು. ಇಂದಿರಾನಗರಲ್ಲಿ ಪಿಕಪ್ ಇರೋದು, ಇಂದಿರಾನಗರ ಪಿಕಪ್. ಹಿಂಗೆ ಬಂದರೆ ಇಲ್ಲಿದೆ ನೋಡಿ ವೈಟ್ ಫೀಲ್ಡ್ ಡ್ರಾಪ್ ಮಾಡಿಬಿಟ್ಟು ಮತ್ತೆ ನಮ್ಮ ಲೊಕೇಶನ್ ಅಲ್ಲಿದೆ. ಕಸ್ಟಮರ್ ಫೋನ್ ಮಾಡಿದ್ರು. ಹಾಕಿದ್ದಾರೆ 30 ಬಾಕ್ಸ್ ಇಲ್ಲ 13 ಬಾಕ್ಸ್ ಅಂತ 13 ಅಂದರು ಅವರು. ನಾನು 30 ಅಂದ್ಕೊಂಡೆ. 13 ಬಾಕ್ಸ್ ಹಾಕಿದ್ದಾರೆ. ಈಗ ನೋಡೋಣ ಡ್ರಾಪ್ ಎಷ್ಟು ಕಿಲೋಮೀಟರ್ ಏನದು. ಸ್ಟಾರ್ಟ್ ಟ್ರಿಪ್, ಆರ್ಡರ್ ಪಿಕಪ್ ಸಕ್ಸಸ್ಫುಲ್. ಡ್ರಾಪ್ 12 ಕಿಲೋಮೀಟರ್ ತೋರಿಸ್ತಾ ಇದೆ. 12 ಕಿಲೋಮೀಟರ್ ಹೋಗ್ಬಿಡೋಣ ಈಗ ಬೇಗ. ಇದು ಡೈರೆಕ್ಟ್ ಡೆಲಿವರಿ ಡ್ರಾಪ್ ಪಾಯಿಂಟು 13 ಬಾಕ್ಸು. ಇಲ್ಲಿ ಲೊಕೇಶನ್ ಅಂತೂ ಸೂಪರ್ ಆಗಿದೆ. ಇಲ್ಲಿ ತುಂಬ ಚೆನ್ನಾಗಿದೆ ಲೊಕೇಶನ್. ಕ್ರಿಕೆಟ್ ಗ್ರೌಂಡ್ ಅಂತಿದೆ. ಇಲ್ಲ ಗ್ರೀನ್. ಫೋನ್ಪೇ ಮಾಡಿದ್ದಾರೆ, 480 ರೂಪಾಯಿ ಮಾಡಿದ್ದಾರೆ ಡೈರೆಕ್ಟ್ ಡೆಲಿವರಿ ಅವರು. ಈಗ ಟ್ರಿಪ್ ಮಾಡೋಣ. ಎಂಡ್ ಟ್ರಿಪ್ ಎಂಡಾಗೋಯ್ತು. 478 ರೂಪಾಯಿ ತೋರಿಸ್ತು, 480 ರೂಪಾಯಿ ಮಾಡಿದ್ದಾರೆ. ಇಲ್ಲಿಂದ ನೋಡಿ 25 ರೂಪಾಯಿ ವ್ಯಾಲೆಟ್ಗೂ ಬರುತ್ತೆ. 480 ಒಂದು 20 505 ರೂಪಾಯಿ ಬಂತು ಇದರಲ್ಲಿ ನೋಡಿ. 505 ರೂಪಾಯಿ ಕಮಿಷನ್ ಏನೂ ಹೋಗಿಲ್ಲ. 25 ರೂಪಾಯಿ ನಾವು ವ್ಯಾಲೆಟಲ್ಲಿ ಬರುತ್ತೆ. ಅವರು 480 ರೂಪಾಯಿ ಟೋಟಲ್ ಸೇರಿ 505 ರೂಪಾಯಿ ಬಂದಿದೆ ಈ ಟ್ರಿಪ್ಪಲ್ಲಿ. ಅದೊಂದು ಎಷ್ಟು ಕೊಡ್ತಾರೆ ನೋಡೋಣ. ಅಲ್ಲಿ ಒಂದು 10 ಕಿಲೋಮೀಟ್ರ್ ಇದೆ, ಇಲ್ಲಿಂದ 10 ಕಿಲೋಮೀಟ್ರ್ ಇದೆ. ಅರ್ಧ ಗಂಟೆಯಲ್ಲಿ ಹೋಗ್ಬಿಡ್ತು ಅಂತೆ. ಬೇಗ ಖಾಲಿ ಲೋಡಿಂಗ್ ಬೇಗ ಮಾಡ್ಕೊತಾ ಇದ್ದಾರೆ. ಈಗ ನಾವು ಹೋಗ್ಬಿಡೋಣ. ಅಲ್ಲಿ ಲೋಡಿಂಗ್ ಕೊಟ್ಬಿಟ್ಟೆ. ಇದೇ ಬಾಕ್ಸ್ ನಾನೇ ಅನ್ಲೋಡ್ ಮಾಡಿದೆ. 1500 ರೂಪಾಯಿ ಕೊಟ್ಟಿದ್ದಾರೆ, ಫೋನ್ಪೇ ಮಾಡಿದ್ದಾರೆ. ಅವ್ರದ್ದು 510 ರೂಪಾಯಿ ಟೋಟಲ್ ಸೇರಿ 2005 ರೂಪಾಯಿ ಬಂದಿದೆ ನೋಡಿ. ಈಗ ಮಾಡಿರೋದು 1500 ರೂಪಾಯಿ ಮಾಡಿದ್ದಾರೆ. ಅದು ಡೈರೆಕ್ಟ್ ಡೆಲಿವರಿ 480 ರೂಪಾಯಿ, ವ್ಯಾಲೆಟಲ್ಲಿ ಒಂದು 25 ರೂಪಾಯಿ. 2005 ರೂಪಾಯಿ. ಈಗ ಪೋಟ್ರ್ ಆನ್ ಮಾಡಿದ್ದೀನಿ ನೋಡಿ. ನಿನ್ನೆ ಎಲ್ಲ ನಾನು ಪೋಟ್ರಲ್ಲಿ ಕೆಲಸ ಮಾಡಿದೆ. 1360 ರೂಪಾಯಿ 340 ರೂಪಾಯಿ ತಗೊಂಡೋಗಿದೆ ಮನೆಗೆ. ಈಗ ಟೈಮ್ ನೋಡಿ 1:30 ಆಗಿದೆ. 1:30ಗೆ ನಾನು 2000 ರೂಪಾಯಿ ದುಡ್ದಿದ್ದೀನಿ. ಎಷ್ಟು ಇದು ಇದೆ ನೋಡಿ. ನಿನ್ನೆ ಎಲ್ಲ ಫುಲ್ ಡೇ ಕಷ್ಟಪಟ್ಟಿದ್ರೂ 1360 ರೂಪಾಯಿ. ಪರ್ಸ್ನಲ್ ಬಾಡಿಗೆ ಇರೋಷ್ಟು ಸಂತೋಷ ಪೋಟ್ರಲ್ಲಿ 4 ಬಾಡಿಗೆ ಹೊಡೆದ್ರೂ ಸಂತೋಷ ಸಿಕ್ಕಲ್ಲ ನಮಗೆ. ಹೌದು, ಕಮಿಷನ್ ಎಲ್ಲ ನಮಗೆ ಸಿಕ್ತು. 1500 ರೂಪಾಯಿ ನಮಗೆ ಬಂತು. ಕಮಿಷನ್ 1 ರೂಪಾಯಿ ಹೋಗಿಲ್ಲ. ಪರ್ಸ್ನಲ್ ಬಾಡಿಗೆ ಯಾವ್ದನ್ನ ಇದ್ದರೆ ಅವ್ರಿಗೆ ಫೋನ್ ನಂಬರ್ ಕೊಡಿ, ಅವರೇ ಮಾಡ್ತಾರೆ. ನಾವು ಅವರೇ ತಗೊಂಡ್ರೆ ಫೋನ್ ನಂಬರು. ಇನ್ನು ಹೇಳ್ತಾರಂತೆ ಡೈಲಿ, ನಮಗೆ ಹೇಳ್ತಾರಂತೆ. ಡೈಲಿ ಇರಲ್ಲ ಅದು, ವಾರಕ್ಕೊಂದು ಸಾರಿ ಆ ಥರ ಇರುತ್ತಂತೆ. ನೋಡೋಣ, ನೆಕ್ಸ್ಟ್ ಟೈಮ್ ನಮಗೆ ಕಾಲ್ ಮಾಡ್ತಾರೆ. ಅಸ್ಸಲಾಮ್ ಅಲೈಕುಮ್, ಎಲ್ಲರಿಗೂ ನಮಸ್ಕಾರ. ನೋಡಿ, ಪೋಟ್ರಲ್ಲಿ ನಾನು ಕೆಲಸ ಮಾಡ್ತಾ ಇರೋದು. ಬೆಳಗ್ಗೆ 8:30ಗೆ ನೋಡಿ, 8:30ಗೆ ಆನ್ ಮಾಡಿರೋ ಡ್ಯೂಟಿ ನಾನು. ಈಗ ನೋಡಿ ಟೈಮು 2:45 ಮಧ್ಯಾಹ್ನ ಆಗಿದೆ. ಒಂದು ಡ್ಯೂಟಿ ಅಂದರೆ ಒಂದು ಡ್ಯೂಟಿನೂ ಕೊಟ್ಟಿಲ್ಲ.
ಈ ಥರ ಇದೆ ಪರಿಸ್ಥಿತಿ. ಗಾಡಿಗಳು ಯಾರು ಹೊಸದಾಗಿ ಹಾಕ್ಕೊಂಡೋಗಿ ಹೋಗಬೇಡಿ. ದಯವಿಟ್ಟು ಯಾವ ಕೆಲಸದಲ್ಲಿ ಇದ್ದಾರೋ ಆ ಕೆಲಸದಲ್ಲೇ ಇದ್ಬಿಡಿ. ಬೆಳಗ್ಗೆನಿಂದ ಫೋನ್ ನೋಡ್ಕೊಂಡು ನಮಗೆ ಸುಸ್ತಾಗ್ತಾ ಇದೆ. ಆಟೋದಲ್ಲಿ ಕೂತ್ಕೊಬೇಕು, ಸ್ವಲ್ಪ ತಿರ್ಗಾಗಬೇಕು, ಆ ಥರ ಆಗಿಬಿಟ್ಟಿದೆ ಪರಿಸ್ಥಿತಿ. ದಯವಿಟ್ಟು ಹೊಸ ಗಾಡಿಗಳು ಯಾಕೋ ಹೋಗಬೇಡಿ. ಪೋಟ್ರಲ್ಲಿನೂ ತುಂಬ ನೋಡ್ಕೊಂಡು ಹುಷಾರಾಗಿರಿ. ಯಾಮಾರಿಸ್ಬಿಡ್ತಾನೆ ಅವನು. ಬಾಡಿಗೆ ಬಂದಿದೆ 1070 ರೂಪಾಯಿದು. ಪಿಕಪ್ ನೋಡೋಣ. ಇದೇ ಲೋಡಿಂಗ್ ಹಾಕಿರೋದು. 3 ಹಾಕಿದ್ದಾರೆ. ಅಚ್ಚಾ ಭಯ್ಯ, ಥ್ಯಾಂಕ್ ಯು. 3 ಹಾಕಿದ್ದಾರೆ. ಇದು ವಿಸ್ಮಯನೋ ಅದೇನೋ ಗೊತ್ತಿಲ್ಲ ನಿಜವಾಗ್ಲೂ. 10 ಸೆಕೆಂಡ್ ಡಿಲೇ ಇದೆ ನಮ್ಮದು. 10 ಸೆಕೆಂಡ್ ಡಿಲೇ ಆದರೂ ಸೆಕೆಂಡ್ ಡಿಲೇ ಅನ್ನು ಕೊಟ್ಟಿಲ್ಲ, ಬರೀ ಡೈರೆಕ್ಟ್ ಬಂದುಬಿಡ್ತು ಬಾಡಿಗೆ. ಇದು 4 ಗಂಟೆಗೆ ಕೊಟ್ಟಿದ್ದಾನೆ ಬಾಡಿಗೆ. 10 ಸೆಕೆಂಡ್ ಡಿಲೇ ಇದ್ದರೂ ಡಿಲೇ ಅಂದರೆ ಕೊಟ್ಟಿಲ್ಲ, ಬರೀ ಸೆಕೆಂಡ್ ಸೋರ್ಸು ನಮಗೋಸ್ಕರನೇ ಕೊಟ್ಟಂಗಿದೆ ಇದು ಬಾಡಿಗೆ. ನಾನು ತೋರಿಸ್ತೀನಿ ಹೇಳಿ. 1070 ರೂಪಾಯಿ ಬಾಡಿಗೆ ಯಶವಂತಪುರ್ಗೆ. ಮನೆ ಹತ್ರನೇ ಕೊಟ್ಟಿದ್ದಾನೆ ಪೀಣ್ಯ. ನಿಜವಾಗ್ಲೂ ಇವತ್ತು ವಿಸ್ಮಯನೇ ಇವತ್ತು. ಯಾಕಂದರೆ 10 ಸೆಕೆಂಡ್ ಡಿಲೇ ಇತ್ತು, 10 ಸೆಕೆಂಡ್ ಡಿಲೇ ಕೊಟ್ಟಿಲ್ಲ. ಅವನು ಅರ್ಥ ಮಾಡ್ಕೊಂಡಿದ್ದಾನೆ, ಒಂದೇ ಒಂದು ಬಾಡಿಗೆ ಕೊಡ್ತಾ ಇದ್ದಾನೆ ಅಂತ ಸ್ಪೆಷಲಿ ಕೊಟ್ಟಿದ್ದಾನೆ. ಲೋಡಿಂಗ್ ಆಯ್ತು ಕಂಪ್ಲೀಟ್. ಈಗ ಡ್ರಾಪ್ ನೋಡೋಣ. 40 ಕಿಲೋಮೀಟರ್ ಇದೆ. 2.5 ಗಂಟೆ ಆಗುತ್ತೆ. 7:30 ಹೋಗುತ್ತೆ. 7 ಗಂಟೆ 7:30 ಹೋಗ್ತೀವಿ ಅಲ್ಲಿಗೆ. ಫುಲ್ ಟ್ರಾಫಿಕ್ಕು. ಎಲ್ಲ ಹೆಬ್ಬಾಳ ಬ್ರಿಡ್ಜ್, ಇದು ಹೊಸ ಬ್ರಿಡ್ಜು. ಇನ್ನು 9 ಕಿಲೋಮೀಟರ್ ಇದೆ. 38 ನಿಮಿಷ ತೋರಿಸ್ತಾ ಇದೆ. ಫುಲ್ ಟ್ರಾಫಿಕ್ ಇತ್ತು. ಟ್ರಾಫಿಕ್ ನೋಡಿ ಎಷ್ಟಿದೆ ಇರುತ್ತೆ. ಫುಲ್ ಅಂದರೆ ಫುಲ್ ಟ್ರಾಫಿಕ್. ಇದೇ ಲೋಡಿಂಗ್ ಪಾಯಿಂಟು. ಇಲ್ಲ ಕೆಲಸ ಮಾಡಿ ಅವ್ರಿಗೆ ಬಕೆಟು ಎಲ್ಲ ಅದು ನೋಡಿ. ಈ ಬಕೆಟ್ ಎಲ್ಲ ಇದು ಕೆಲಸ ಮಾಡೋವ್ರಿಗೆ ಏನೇನೋ ಬಂದಿದೆ. ಎಷ್ಟೊಂದು ಜನ ಕೆಲಸ ಮಾಡ್ತಾ ಇದ್ದಾರೆ. ದೂರ ಊರಿಂದ ಬಂದು ಇಲ್ಲಿ ಕಷ್ಟಪಡ್ತಾ ಇರ್ತಾರೆ. ಏನು ಮಾಡೋಕ್ಕಾಗಲ್ಲ. ತಗೊಂಡೋಗ್ಬಿಟ್ರು ನೋಡಿ. ಈ ಹೆಲ್ಮೆಟ್ಗಳು ಬಂದಿದೆ, ಪ್ಲಾಸ್ಟಿಕ್ ಬಾಟಲ್ಗಳು ಎಲ್ಲ. 1070 ರೂಪಾಯಿ ಫೋನ್ಪೇ ಮಾಡಿಬಿಟ್ಟಿದ್ದಾರೆ. ಇದು ಯಶವಂತಪುರ. ಇಲ್ಲಿಂದ ನಮ್ಮ ಮನೆ 4 ಕಿಲೋಮೀಟ್ರ್ ಇದೆ. ಹೋಗ್ಬಿಡೋಣ. ಟೈಮು 7:30 ಆಗಿದೆ. 8 ಗಂಟೆ ಎಲ್ಲ ಮನೆಯಲ್ಲಿರ್ತೀನಿ. ಒಂದೇ ಒಂದು ಡ್ಯೂಟಿ ಇವತ್ತು. 909 ರೂಪಾಯಿ. ಟೈಮ್ ನೋಡಿ 7:45. ಇವತ್ತು 3 ಬಾಡಿಗೆಗಳು. ಒಂದು ಪರ್ಸನಲ್ ಬಾಡಿಗೆ, ಒಂದು ಡೈರೆಕ್ಟ್ ಡೆಲಿವರಿಯಲ್ಲಿ, ಒಂದು ಪೋಟ್ರಲ್ಲಿ ಅಷ್ಟೇ. 3 ಬಾಡಿಗೆ. ಈಗ ಮನೆ ಹೋಗ್ಬಿಡ್ತೀನಿ, ಸ್ವಲ್ಪ ಕೆಲಸ ಇದೆ. 7:30 ಆಗಿದೆ. ಅಲ್ಲಿ ಹೋಗೋದು 8 ಗಂಟೆ ಆಗುತ್ತೆ. ಕೆಲಸ ಮಾಡಿಕೊಂಡು ನಾಳೆ ಬೆಳಗ್ಗೆ ಡ್ಯೂಟಿಗೆ ಆಗ್ತಾನೆ. ಕೊನೆಗೆ ಮನೆಗೆ ಬಂದುಬಿಟ್ಟೆ. ಎಲ್ಲ ಐಟಮ್ ಎಲ್ಲ ತಗೊಬಂದೆ ಅಂಗಡಿಗೆಲ್ಲ. ನಾಳೆ ನೋಡೋಣ ಹೆಂಗಿರುತ್ತೆ ಅನ್ನೋದು. ಇವತ್ತು 3 ಬಾಡಿಗೆ. ಒಂದು ಪರ್ಸನಲ್ ಬಾಡಿಗೆ 1500 ರೂಪಾಯಿ ಕೊಟ್ಟರು. ಇನ್ನೊಂದು ಡೈರೆಕ್ಟ್ ಡೆಲಿವರಿ 500 ರೂಪಾಯಿ ಕೊಟ್ಟರು, 2000. ಲಾಸ್ಟ್ ಬಾಡಿಗೆ ಫೋಟೋದು 1070 ರೂಪಾಯಿ ಬಂತು. ಅದು ಕಮಿಷನ್ ಎಲ್ಲ ಹೋಗಿ 900 ಆ ಥರ ಬಂತು. ನಮಗೆ ಇವತ್ತು ಉಳಿದಿರೋದು 2900 ರೂಪಾಯಿ.
ನಾಳೆ ನೋಡೋಣ ಹೆಂಗಿರುತ್ತೆ ಅನ್ನೋದು. ತುಂಬ ಅಂದರೆ ತುಂಬಾ ಕಮ್ಮಿ ಮಾಡಿಬಿಟ್ಟಿದ್ದಾನೆ. ಆರ್ಡ್ರ್ಗಳು ಯಾವುದು ಕೊಡ್ತಾಯಿಲ್ಲ ಈಗ. ನೋಡ್ಕೊಂಡು ಹುಷಾರಾಗಿ ಮಾಡ್ಕೋಬೇಕು. ಎಲ್ಲಂದರೆ ಅದು ಹೋಗಿ ಸಿಕ್ಕಾಕೊಂಡು ಇರಬಾರ್ದು, ಆ ಥರ ಇರಬೇಕು. ನೋಡೋಣ ನಾಳೆ ಹೆಂಗಿರುತ್ತೆ ಅನ್ನೋದು. ಗುಡ್ ಬೈ.